ಸರಿ, ನಿಮ್ದು ಹಾಗೆ ಮುಂದುವರಿಲಿ. ಸ್ವಲ್ಪ ಜಾನುವಾರುಗಳ ಕಡೆ ಹೋಗಿ ಬರ್ತೀನಿ. ಮಾಮ, ನಾವಿದೀವಲ್ಲ, ನೀವ್ಯಾಕೆ ಹೋಗ್ತಿದ್ದೀರಾ? ಬೇಡ, ಇಲ್ಲ, ನಾನೇ ಹೋಗ್ತೀನಿ. ಕೂತ್ಕೊಳ್ಳಿ ಎಲ್ರು. ಅರೆ ರಾಮ. ಹಾ ಮಾಮ, ನಾವು ಪ್ರಮುಖರ ಹತ್ರ ನೀವ್ ಹೇಳ್ದಾಗೆ ಹೇಳಿದ್ವಿ. ಆ ಪ್ರಮುಖ ಏನ್ ಹೇಳ್ದ? ಅವನ್ ಸಲುವಾಗಿ ನಾವು ಎಷ್ಟೊತ್ತಿಂದ ಕಾಯ್ತಾ ಇದೀವಿ ಗೊತ್ತಾ? ದತ್ತಣ್ಣ, ಈಗ ಹೇಗಿದ್ದೀರಾ ನೀವು? ಹೌದೌದು, ಈಗ ಸ್ವಲ್ಪ ಪರವಾಗಿಲ್ಲ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನೀವು ಬಂದಿರೋ ವಿಷಯ ಸರಿನೇ ಇದೆ. ನೀವ್ ವಿಷಯ ಬಿಟ್ಟು ಬೇರೆ ಯಾಕೆ ಮಾತಾಡ್ತೀರಾ? ನಾವು ಪ್ರಮುಖರ ಹತ್ರ ಹೋಗಿದ್ವಿ, ಅವರು ಹೀಗೆ ಹೇಳಿದ್ರು. ಸಾಕು. ಎಲ್ಲ ಕೇಳಿಸ್ತಾ ಇದೆ ನೀವು ಮಾತಾಡ್ತಿರೋದು. ಮಾಮ, ನಾವು ಅವನ್ಗೆ ತುಂಬಾ ಸರಿಯಾಗಿ ಹೇಳಿದ್ವಿ, ಆದ್ರೆ ಅವನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೇ ಮಾಡ್ತಾ ಇಲ್ಲ. ನ್ಯಾಯ ಅಂತೂ ಆಗ್ಲೇಬೇಕಲ್ವಾ? ಇವತ್ತು ಅವನು ನನ್ನ ಜನರಿಗೆ ಹೊಡೆದಿದ್ದಾನೆ, ಅವನು ನಾಳೆ ನನ್ನ ಮೇಲೆ ಕೈ ಎತ್ತೋದಿಲ್ಲ ಅಂತ ಹೇಗೆ ನಂಬೋದು? ಇಲ್ಲ ಮಾಮ, ಅದ್ ಹೇಗಾಗುತ್ತೆ? ನಾವ್ ಹಾಗೆಲ್ಲ ಆಗೋದಕ್ ಬಿಡೋದಿಲ್ಲ ಮಾಮ. ಸಮಯ ಬಂತು ಅಂದ್ರೆ ಯಾರು ಬರೋದಿಲ್ಲ. ನಾನು ನಾಳೆ ಪಂಚಾಯಿತಿ ಕಟ್ಟೆಗೆ ಬಂದು ಕೂತ್ಕೋತೀನಿ ಅಂದ್ರೆ ಕೂತ್ಕೋತೀನಿ. ಅಲ್ಲಿ ನಿಮ್ಮ ಊರ ಪ್ರಮುಖನೂ ಬರಬೇಕು. ಅಲ್ಲಿ ಬರೋದಕ್ಕೆ ಊರ್ನವ್ರಿಗೂ ಹೇಳಿ. ಎಲ್ಲರೂ ಪಂಚಾಯಿತಿ ಕಟ್ಟೆಯಲ್ಲಿರಬೇಕು. ಅದೇನ್ ನ್ಯಾಯ ಆಗೋದಿದೆಯೋ ಅದು ಎಲ್ಲರ ಮುಂದೆನೆ ಆಗಿ ಹೋಗ್ಲಿ. ಸತ್ಯವಾಗಿ ಯಾರು ಇರ್ತಾರೋ ಅವ್ರಿಗೆ ನ್ಯಾಯ ಸಿಗುತ್ತೆ, ಮತ್ತೆ ಯಾರದು ತಪ್ಪಿರುತ್ತೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸರಿ ಮಾಮ, ನೀವ್ ಹೇಳ್ದಾಗೆ ಆಗ್ಲಿ. ಸರಿ, ನೀವಿನ್ ಹೋಗಿ ಬರ್ಬೋದು. ನಾಳೆ ಎಲ್ಲರೂ ಭೇಟಿ ಆಗೋಣ. ಆಯ್ತು ಮಾಮ. ಮಾಮ, ನೀವು ನಮ್ ಸಲುವಾಗಿ ತೊಂದರೆ ಪಡ್ಕೋಬೇಡಿ. ಅರೆ ದತ್ತು, ನೀನೇನು ಹುಚ್ಚಾನ? ಇಲ್ಲಿ ನನ್ನ ಮೂಕ ಪ್ರಾಣಿಗಳಿಗೇನಾದ್ರೂ ತೊಂದರೆ ಆದ್ರೆ ನನಗೆಷ್ಟು ಕಷ್ಟ ಆಗುತ್ತೆ. ನಿಮಗಂತೂ ತುಂಬಾ ಚೆನ್ನಾಗಿ ಏಟು ಬಿದ್ದಿದೆ, ನನಗೂ ತುಂಬಾ ಕಷ್ಟ ಆಗೇ ಆಗುತ್ತಲ್ವಾ? ಅದೇನೂ ಇಲ್ಲ, ನ್ಯಾಯ ಅಂತೂ ಆಗ್ಲೇಬೇಕು. ನಾನು ನಾಳೆ ಪಂಚಾಯತಿ ಕಟ್ಟೆಯಲ್ಲಿ ಕೂತ್ಕೊಂಡು ನ್ಯಾಯ ಮಾಡೇ ಮಾಡ್ತೀನಿ. ಪ್ರಮುಖರೇ, ಓ ಪ್ರಮುಖರೇ, ಮನೇಲಿದ್ದೀರಾ? ಬನ್ನಿ ಬನ್ನಿ. ರಾಮ್ ರಾಮ್. ಹೇಳಿ, ನೀವಿವತ್ತು ಯಾವ ವಾರ್ತೆ ತಂದಿದ್ದೀರಾ ಹೇಳೋದಕ್ಕೆ? ಏನ್ ಹೇಳ್ತಾ ಇದ್ದಾರೆ ನಿಮ್ಮ ಮಾಮ? ಬೇಗ ಮಾತಾಡಿ. ಪ್ರಮುಖರೇ, ನೀವು ಬಿಡಾರಕ್ಕೆ ಬರ್ಲಿಲ್ಲ ಅಂತ ಮಾಮ ಅವ್ರು ತುಂಬಾ ಬೇಜಾರಾಗಿದ್ದಾರೆ. ಸರಿ, ಅದಕ್ಕೆ ನಾನೇನ್ ಮಾಡ್ಲಿ? ಅದ್ ಹಾಗಲ್ಲ. ಆದ್ರೆ ವಿಷಯ ಏನಿದೆಯೋ ಅದನ್ನ ಹೇಳಿ, ನನ್ಗಿನ್ನ ಸಾಕಷ್ಟು ಕೆಲಸ ಇವೆ. ಮಾಮ ಇವತ್ತು ನಮ್ಮ ಪಂಚಾಯತಿ ಕಟ್ಟೆಗೆ ಬರೋರಿದ್ದಾರೆ. ಸರಿ, ಅದಕ್ಕೆ? ಮಾಮ ಹೇಳಿದ್ರು ಅವ್ರಿಗೆ ನ್ಯಾಯ ಬೇಕಂತೆ, ಹಾಗೆ ಪ್ರಮುಖನ ಪ್ರಶ್ನೆನೂ ಮಾಡ್ತೀನಿ ಅಂದ್ರು.
ಅರೆ ಅದೆಂತ ನ್ಯಾಯ? ತಾವೇ ತಪ್ಪು ಮಾಡಿ ಆಮೇಲೆ ನನ್ನೇ ಪ್ರಶ್ನೆ ಮಾಡ್ತಾರಂತ. ನನ್ನನ್ನೇನ್ ಎಲ್ರೂ ದಡ್ಡ ಅನ್ಕೊಂಡಿದಾರಂತ. ರೀ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಲ್ವಾ? ಎಲ್ ನೋಡಿ, ನೀವು ಈ ಊರಲ್ಲೇ ಬದುಕ್ಬೇಕು. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಮತ್ತಿಲ್ ನೋಡಿ, ನೀವೇನೇನ್ ಈಗ ಮಾಡ್ತಾ ಇದ್ದೀರೋ ನನ್ಗದೊಂಚೂರು ಹಿಡಿಸ್ತಾ ಇಲ್ಲ. ಆಮೇಲೆ ಆ ಮಾಮ ಅವ್ರ ಮಾತನ್ನ ಈ ಮನೇಲಿ ಮತ್ತೆ ಮಾತಾಡ್ಬೇಡಿ. ಮತ್ತೆ ಅವ್ರ ಸಂದೇಶ ಕೊಡುವಂತ ಅವಶ್ಯಕತೆನೂ ಏನೂ ಇಲ್ಲ. ಪಾಟೀಲ್ರೇ, ನಿಮ್ಮನ್ನ ಮಾಮ ಅವರು ಪಂಚಾಯತಿ ಕರೀತಿದ್ದಾರೆ. ಅದೇನ್ ಮಾಡ್ಕೋತಾರ ಮಾಡ್ಕೊಳ್ಳಿ. ಅವ್ರಿಗೆ ಹೇಳಿ ನಾನ್ ಬರೋದಿಲ್ಲ ಅಂತ. ಮುಖ್ರೆ, ಮಾಮ ಅವರು ಪಂಚಾಯತಿ ಕಟ್ಟೆಗೆ ಬರ್ತಿದ್ದಾರೆ. ಅದಕ್ ನಾನೇನ್ ಮಾಡ್ಲಿ? ಮಾಮ ಇಲ್ಲಿಗೆ ಬಂದ್ರೇನು ಬಿಟ್ರೇನು ನನ್ಗೇನು ವ್ಯತ್ಯಾಸ ಆಗೋದಿಲ್ಲ. ಮತ್ತೆ ನಿಮ್ ಮಾಮ ಅವ್ರಿಗೆ ಹೇಳಿ ನಮ್ ಊರಿಂದ ಆದಷ್ಟು ಬೇಗ ಬಿಡಾರ ತೆಗಿಬೇಕು. ಇಲ್ಲ ಅಂದ್ರೆ ಅದನ್ನ ನಾನೇ ಅವ್ರಿಗೆ ಹೇಳ್ಬೇಕಾಗತ್ತೆ. ಹೊರಡಿ ಇಲ್ಲಿಂದ. ಸಕ್ಕು, ಸ್ವಲ್ಪ ನಿಂತ್ಕೋ, ಕೆಲ್ಸ ಇದೆ. ಸರಿ. ಮಾಮ, ಇವನನ್ನ ಇಲ್ಲಿ ಕರ್ಕೊಂಡ್ ಬಂದಿದೀವಿ, ಆದ್ರೆ ಮುಂದೆ ಏನು? ಅರೆ, ಮಾಮ ಹೇಳಿದಾರಲ್ವ ಅವನನ್ನ ಗುಣಪಡಿಸ್ಬೇಕು ಅಂತ. ಆದ್ರೆ ಮಾಮ, ಇವನ್ ಯಾರು, ಯಾವ ಊರು, ಏನು ಗೊತ್ತಿಲ್ವಲ್ಲ. ದತ್ತು, ಸ್ವಲ್ಪ ತಮ್ಗೆ ತುಂಬಾ ನೀರ್ ತಂದು ಕೊಡಪ್ಪ. ಆಯ್ತು ಮಾಮ. ದತ್ತು, ಇದನ್ ತಗೋ. ಇವನಿಗೆ ಆಗಾಗ ಇದರಿಂದ ನೀರನ್ನು ಕುಡಿಸು, ಅವನಿಗೆ ಗುಣ ಆಗುತ್ತೆ. ಹೌದು ಮಾಮ. ಏನಪ್ಪ, ಇದು ಯಾರಿರ್ಬೋದು? ನಿಂಗ ಊರು ಮತ್ತೆ ವೆಂಕಪ್ಪನ? ನಿಂಗ ಊರಿನ ವೆಂಕಪ್ಪ ಅಲ್ವಾ ನೀನು? ಸರಿ ಸರಿ, ನಿಮ್ದು ಹಾಗೆ ಮುಂದುವರಿಲಿ. ಸ್ವಲ್ಪ ಜಾನುವಾರುಗಳ ಕಡೆ ಹೋಗಿ ಬರ್ತೀನಿ. ಮಾಮ, ನಾವಿದೀವಲ್ಲ, ನೀವ್ಯಾಕೆ ಹೋಗ್ತಿದ್ದೀರಾ? ಬೇಡ, ಇಲ್ಲ, ನಾನೇ ಹೋಗ್ತೀನಿ. ಮಾಮ, ನಾನು ನಿಮ್ ಜೊತೆ ಬರ್ತೀನಿ. ನೀನ್ ಯಾಕೆ ಬರ್ತೀಯ? ಅಲ್ಲಿ ನಿನ್ ಕೆಲಸ ಏನಿದೆ? ಮತ್ತೆ ಇಲ್ಲಿರೋ ಕೆಲಸ ಯಾರು ಮಾಡ್ಬೇಕು? ಮಾಮ, ಇವರೆಲ್ಲ ಇದಾರಲ್ಲ. ಒಬ್ಬ ಮಾರುತಿ, ಕೆಲಸವನ್ನ ತಪ್ಪಿಸ್ಕೊಳ್ಳಕ್ಕೆ ಹೇಗೆ ಅಂತ ನಿನ್ ಕಡೆಯಿಂದ ಕಲಿಯಬೇಕು ನೋಡು. ಕೆಲಸದಿಂದ ತಪ್ಪಿಸ್ಕೋಬೇಕು ಅಂತ ಏನಾದ್ರೂ ಕಾರಣ ಹುಡುಕ್ತಾ ಇರ್ತೀಯ. ಹಾಗೇನಿಲ್ಲ ಮಾಮ, ಏನು ಅಂದ್ರೆ ಒಬ್ರು ಇಬ್ರು ಜೊತೆಗೆ ಇರ್ಬೋದಲ್ವಾ ಅಂತ.
ಸರಿ ಆಯ್ತು. ಚಂದು, ನೀನ್ ನನ್ನ ಜೊತೆಗೆ ಬಾರಪ್ಪ. ನೀವು ಇಲ್ಲೇ ಕೆಲಸವನ್ನು ಮಾಡಿ ಮುಗಿಸಿ ನಡಿ. ಅರೆ ಮಾಮ, ಅರೆ ಏನ್ ಮಾಡ್ತಿದ್ದೀರಾ ನೀವೆಲ್ಲ? ನಿಮ್ಗೆ ಎಷ್ಟ್ ಸಲ ಬಿಡಿಸಿ ಬಿಡಿಸಿ ಹೇಳಿದ್ರು ನಿಮ್ ತಲೆ ಬುದ್ಧಿ ಬರೋದಿಲ್ಲ ಅಲ್ವಾ? ನಿಮ್ಗೇನ್ ತೊಂದ್ರೆ ಸಾಹೇಬ್ರೆ? ನಿಮ್ಗೇನಾದ್ರೂ ತೊಂದ್ರೆ ಅಂತ ಆದ್ರೆ ಇವರೆಲ್ಲ ಯಾರ್ಯಾರಿಗೋ ನಮಸ್ಕಾರ ಮಾಡಿ ಅವ್ರನ್ನ ದೇವ್ರು ಅಂತ ನಂಬ್ತಾರೆ. ಮತ್ತೆ ಇವ್ರಿಗೇನ್ ಅನ್ಸುತ್ತೆ ಅಂದ್ರೆ ಅವ್ರ ರೋಗನೆಲ್ಲ ಇಂಥವ್ರೆಲ್ಲ ಗುಣಪಡಿಸ್ತಾರೆ ಅಂತ. ಇದೆಲ್ಲ ನಡೆಯಕ್ ಸಾಧ್ಯನೇ ಇಲ್ಲ. ಅವ್ರು ಬೇರೆ ಯಾರು ಅಲ್ಲ, ಮಾಮ ಅನ್ನೋದು ಅರ್ಥ ಮಾಡ್ಕೋ. ಬಾಳು ಮಾಮ. ಬಾಳು ಮಾಮನ ನೀವು ಮತ್ತೆ ಹೇಳ್ಬೇಡಿ ಇವ್ರ ರೋಗಗಳನ್ನೆಲ್ಲ ಗುಣಪಡಿಸ್ತಾರೆ ಅಂತ. ನಿನ್ನ ಹೆಸರು ಅರುಣ್ ಅಂತ ಅಲ್ವಾ? ಆ ವಿಷಯ ಎಲ್ರಿಗೂ ಗೊತ್ತಿದೆ ಅಲ್ವಾ? ದೇವರನ್ನ ನೀನು ನಂಬೋದಿಲ್ವಂತೆ? ಅದು ಕೂಡ ಎಲ್ರಿಗೂ ಗೊತ್ತಿದೆ. ಮುಗಿತೀಯ ನೀನು ಒಂದು ದಿನ ದೇವರಿಗೆ ಕೈ ಮುಗಿತೀಯ. ಹಾಗೆಲ್ಲ ಆಗಕ್ ಸಾಧ್ಯನೇ ಇಲ್ಲ. ಎಲ್ರು ನಡೀರಿ, ಬೇರೆ ವಸತಿಗೆ ಹೋಗೋದಿದೆ. ಮಾಮ, ಇವ್ರಿಗೆ ತುಂಬಾ ಸೊಕ್ಕಿದೆ. ಇರ್ಲಿ ಬಿಡಪ್ಪ, ಎಷ್ಟೇ ಸೊಕ್ಕಿರ್ಲಿ ಬಿಡು. ಅಲ್ಲಿ ಜಗತ್ತಿನ ಯಜಮಾನ ಇದಾನಲ್ವಾ, ಅವನ ಬಾಗಿಲಲ್ಲಿ ಎಲ್ಲರ ಸೊಕ್ಕು, ಅಹಂ, ಭಿನ್ನಾಣ ಎಲ್ಲ ಕರಗ್ ಹೋಗುತ್ತೆ. ನಡೀರಿ.